ದರ್ಶನ್ ಅಂಡ್ ಟೀಮ್ ಮೋಜು ಮಸ್ತಿ ಫೋಟೋಗೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ 7 ಜನರನ್ನ ಸಸ್ಪೆಂಡ್ ಮಾಡಿದ್ದೇವೆ, ಇನ್ನು ಕೆಲವರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ. ಗೃಹ ಸಚಿವರ ಬಳಿ ಮಾತನಾಡಿದ್ದೇನೆ. ದರ್ಶನ್ ಅಂಡ್ ಟೀಮ್ ಮೋಜು ಮಸ್ತಿ ಫೋಟೋಗೆ ಸಂಬಂಧಿಸಿದಂತೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಈಗಾಗಲೇ 7 ಜನರನ್ನ ಸಸ್ಪೆಂಡ್ ಮಾಡಿದ್ದೇವೆ, ಹಾಗೆ ಇನ್ನು ಕೆಲವರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ. ಗೃಹ ಸಚಿವರ ಬಗ್ಗೆ ಈ ಸಂಬಂಧ ಅಂದ್ರೆ ಏನು ಸಸ್ಪೆಂಡ್ ಮಾಡುವಂತಹ ಸಂಬಂಧ ನಾನು ಗೃಹ ಸಚಿವರೊಂದಿಗೆ ಮಾತನಾಡಿದ್ದೇನೆ. ಪರಪ್ಪನ ಅಗ್ರಹಾರಕ್ಕೆ ವಿಸಿಟ್ ಕೂಡ ಮಾಡಬೇಕು ಅಂತ ನಾನು ತಿಳಿಸಿದ್ದೇನೆ. ಜೊತೆಗೆ ಇದಕ್ಕೆ ಸಂಬಂಧಿಸಿದಂತೆ ಏನೇನು ಕ್ರಮ ಇದೆ ಅದನ್ನೆಲ್ಲನೂ ಕೂಡ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದೀನಿ. ದರ್ಶನ್ ಅನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಪ್ಲಾನ್ ಕೂಡ ಇದೆ. ಗೃಹ ಸಚಿವರ ವರದಿ ಮೇಲೆ ಮುಂದಿನ ಕ್ರಮ ಏನು ಅದನ್ನ ನೋಡಿಕೊಂಡು ಕೈಗೊಳ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗಾವಿಯಲ್ಲಿ ಹೇಳಿಕೆಯನ್ನ ನೀಡಿರುವಂತದ್ದು. ಎಸ್, ದರ್ಶನ್ ಅಂಡ್ ಟೀಮ್ ಮೋಜು ಮಸ್ತಿ ಫೋಟೋ ಏನು ನಿನ್ನೆಯಿಂದಲೂ ಕೂಡ ವೈರಲ್ ಆಗ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅಂದ್ರೆ ಈ 7 ಜನರನ್ನ ಇದೀಗ ಸಸ್ಪೆಂಡ್ ಮಾಡಿದ್ದೇವೆ, ಇನ್ನು ಕೆಲವರನ್ನ ಸಸ್ಪೆಂಡ್ ಅಂದ್ರೆ ಅಮಾನತು ಮಾಡಬೇಕು. ಅದಕ್ಕೋಸ್ಕರ ಗೃಹ ಸಚಿವರ ಬಳಿ ನಾನು ಅಂದ್ರೆ ಹೋಮ್ ಮಿನಿಸ್ಟರ್ ಬಳಿ ನಾನು ಮಾತನಾಡಿದ್ದೀನಿ. ಅಂದ್ರೆ ಪರಮೇಶ್ವರ್ ಅವ್ರ ಜೊತೆ ಮಾತನಾಡಿದ್ದೀನಿ. ಪರಮೇಶ್ವರ್ ಅವ್ರಿಗೆ ಅಗ್ರಹಾರಕ್ಕೆ ವಿಸಿಟ್ ಮಾಡಬೇಕು ಅಂತ ನಾನು ಖುದ್ದಾಗಿ ತಿಳಿಸಿದ್ದೀನಿ. ಇದ್ರ ಜೊತೆಗೆ ಏನೇನು ವಿಚಾರವನ್ನ ಕೈಗೊಳ್ಳಬಹುದು, ಈ ಒಂದು ಕೇಸ್ಗೆ ಸಂಬಂಧಿಸಿದಂತೆ ಎಲ್ಲವನ್ನ ಕೈಗೊಳ್ಳಬೇಕು ಅಂತ ತಿಳಿಸಿದ್ದೀನಿ ಅಂತ ಸಿದ್ದರಾಮಯ್ಯ ಅವರು ಬೆಳಗಾವಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಎಸ್, ನಿನ್ನೆಯಿಂದಲೂ ಕೂಡ ಇಲ್ಲ ಪರ ಇಲ್ಲ ವಿರೋಧನೂ ಇಲ್ಲ, ಬಟ್ ದೇರ್ ಇಸ್ ಎ ಲ್ಯಾಬ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಆಫೀಸರ್ಸ್ ಕನ್ಸರ್ನ್ಡ್. ನಾವೀಗಾಗಲೇ 7 ಜನನ ಸಸ್ಪೆಂಡ್ ಮಾಡಿದ್ದೀವಿ, ಇನ್ನು ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ. ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಅದನ್ನು ಕೂಡ ಯೋಚನೆ ಇದೆ, ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ. ಬಹುಶಃ ದುಡ್ಡು ತಗೊಂಡು ಮಾಡಿದಾರ ಏನು ಕಥೆನ ಗೊತ್ತಿಲ್ಲ, ಎಂಕ್ವೈರಿ ಮಾಡಿಸ್ತೀವಿ. ಬಟ್ ಈಗಾಗಲೇ 7 ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಇನ್ನು ಯಾರು ಸೀನಿಯರ್ ಆಫೀಸರ್ಸ್ಗಳಿದ್ರೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡ್ತೀವಿ. ಅಲ್ಲ, ಈಗ ಅದನ್ನೇ ಹೇಳ್ತಾ ಇದ್ದೀನಲ್ರಿ, ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲಿಗೆ. ಅವರು ಜೈಲಿನಿಂದ ಅವ್ರು ಏನು ಅಲ್ಲಿ ವರದಿ ತಗೋತಾರೆ ಅದ್ರ ಮೇಲೆ ವಿಲ್ ಟೇಕ್ ಆಕ್ಷನ್. ಪ್ರಹ್ಲಾದ್ ಜೋಶಿ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾರ ಪರ ಇದ್ದಾರೆ? ನಾವು ಜನರ ಪರ ಇಲ್ಲ. 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟದ್ದು ಯಾರ ಪರ? ಯಾರ್ರಿ? ಅವ್ರು ಏನು ಪರ ಮಾಡ್ರಿ? ಅವ್ರು ಏನು ಮಾಡಿದ್ದಾರೆ? ಜೋಶಿಯವರು ಬಡವರಿಗೆ ಏನು ಮಾಡಿದ್ದಾರೆ? ಮಾತಾಡಿ ಟೀಕೆ ಮಾಡೋಕ್ಕೆ ಏನೋ ಟೀಕೆ ಮಾಡಬೇಕು, ಅದು ಟೀಕೆ ಮಾಡೋದು. ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ನೋಡ್ರಿ, ಇವತ್ತು ಹೋಮ್ ಮಿನಿಸ್ಟರ್ ಅಲ್ಲಿ ಹೋಗ್ತಾ ಇದ್ದಾರೆ ಜೈಲಿಗೆ. ಅವ್ರು ಹೋಗಿ ಪರಿಶೀಲನೆ ಮಾಡಲಿ. ಅವ್ರಿಗೇನು ಅವ್ರಿಗೆ ರಿಪೋರ್ಟ್ ಬರ್ತದೆ ಅದ್ರ ಮೇಲೆ ವಿಲ್ ಟೇಕ್ ಆಕ್ಷನ್. ನಾವು ಅದನ್ನ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ. ನಾನು MLA ಜೊತೆ ಎಲ್ಲ ಮೀಟಿಂಗ್ ಮಾಡ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.